ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವಾಗ ಸಾಲು ಸಾಲು ಹಬ್ಬಗಳು ಬರೋದ್ರಿಂದ ನಾವು ಎಷ್ಟು ಈಸಿಯಾಗಿ ಮತ್ತು ಒಂದು 30 ನಿಮಿಷದಲ್ಲಿ ಕ್ರಿಸ್ಪಿಯಾದಂಥ ಮತ್ತು ಟೇಸ್ಟಿಯಾದಂತಹ ಕರ್ಜಿಕಾಯಿನ ಮಾಡ್ಬೋದು ಅಥವಾ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲೋ, ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಕರ್ಜಿಕಾಯಿನ ನಾವು ಎಷ್ಟು ವೆರೈಟಿ ಶೇಪಲ್ಲಾದರೂ ನಾವು ಮಾಡ್ಬೋದು. ನಾನಿಲ್ಲಿ ಇವತ್ತು ಕೈಯಿಂದನೇ ಈ ಥರ ತುಂಬಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನೀವು ಕೂಡ ಈ ಥರ ಕೈಯಿಂದನೇ ಟ್ರೈ ಮಾಡಿ ಒಂದೆರಡು ಸಲ, ತುಂಬ ಚೆನ್ನಾಗಿ ಬರುತ್ತೆ ಶೇಪು ಕೂಡ. ಇಲ್ಲ ನಮಗೆ ಆಗಲ್ಲ ಬರಲ್ಲ ಅನ್ನೋರು ಸೊ ಅದರದ್ದೇ ಆದಂಥ ಕರ್ಜಿಕಾಯಿ ಮೋಲ್ಡ್ ಇರುತ್ತಲ್ಲ, ಅದನ್ನು ತಗೊಂಡ್ಬಿಟ್ಟು ಅದರಲ್ಲೂ ಕೂಡ ನೀಟಾಗಿ ಹಾಕ್ಬಿಟ್ಟು ಎಲೆನ ಅದರ ನಡುವೆ ಕಣಕ ಇಟ್ಬಿಟ್ಟು ನೀಟಾಗಿ ತುಂಬಿಬಿಟ್ಟು ಈ ಥರ ಕರಿಬೋದು. ಸೊ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ. ಮೊದಲಿಗೆ ಇದಕ್ಕೆ ಒಂದು ಬೌಲ್ ತಗೊಂಡು ಅದಕ್ಕೆ ಒಂದು ಬೌಲಷ್ಟು ಮೈದಾ, ಅಂದರೆ 150 ಗ್ರಾಮ್ ಅಷ್ಟು ಮೈದಾ ಮತ್ತು ಒಂದು 50 ಗ್ರಾಮ್ ಅಷ್ಟು ಚಿರೋಟಿ ರವೆ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಮತ್ತು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಅದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಆ ಥರ ಅದನ್ನು ಮಿಕ್ಸ್ ಮಾಡಬೇಕು. ನಾವು ಚಿರೋಟಿ ರವೆ ಹಾಕ್ಕೊಳೋದ್ರಿಂದ ಏನಾಗುತ್ತೆ ಅಂದರೆ ಕರ್ಜಿಕಾಯಿ ತುಂಬ ಕ್ರಿಸ್ಪಿಯಾಗಿಯೂ ಬರುತ್ತೆ ಮತ್ತು ನಾವು ಎಷ್ಟೇ ದಿನ ಇಟ್ಟರೂ ಕೂಡ ಅದು ಮೆತ್ತಗಾಗಲ್ಲ, ಅಷ್ಟೇ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಇರುತ್ತೆ. ನಾವು ಮೈದಾ ಹಾಕಿದಾಗ ಏನಾಗುತ್ತೆ, ಆ ಎಲೆ ಫುಲ್ ಮೆತ್ತಗಾಗುತ್ತೆ ಅನಿಸುತ್ತೆ. ಸೊ ಅದಕ್ಕೆ ಈ ಥರ ನೀಟಾಗಿ ಮಿಕ್ಸ್ ಮಾಡಬೇಕು. ಅದಾದಮೇಲೆ ನಾನು ಹೇಳಿದಾಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಹಿಟ್ಟನ್ನು ಕಲಿಸ್ಬೇಕು. ನೋಡಿ, ಈ ಥರ ಸ್ವಲ್ಪ ಹಿಟ್ಟನ್ನು ಹಾಕ್ಬಿಟ್ಟು ನೀಟಾಗಿ ಹಿಟ್ಟನ್ನು ಕಲಿಸ್ಬೇಕು. ನಾವು ಹಿಟ್ಟನ್ನು ಕಲಿಸ್ಬೇಕಾದ್ರೆ ಆ ಚಿರೋಟಿ ಎಲ್ಲ ನೀಟಾಗಿ ನೆನಿಬೇಕು. ನಾವು ಈ ಹಿಟ್ಟನ್ನು ಎಷ್ಟು ಬೇಗ ಕಲಸಿಡ್ತೀವೋ ಒಂದು ಅರ್ಧ ಗಂಟೆಗಳ ಕಾಲ, ಅಷ್ಟು ಚೆನ್ನಾಗಿ ಅದು ಹಿಟ್ಟು ಚೆನ್ನಾಗಿ ನೆಂದ್ಕೊಳ್ಳುತ್ತೆ. ಅಂದರೆ ಎಷ್ಟು ಹಿಟ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಚೆನ್ನಾಗಿ ಕರ್ಜಿಕಾಯಿ ಉಪ್ತವೆ ಕ್ರಿಸ್ಪಿಯಾಗಿ. ಸೊ ಅದಾದಮೇಲೆ ಈ ಥರ ಕಲಿಸ್ಬಿಟ್ಟು ಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ನೀಟಾಗಿ ಈ ಥರ ಎಲ್ಲ ಕೈಯಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಮುಚ್ಚಿ ಒಂದು ಅರ್ಧ ಗಂಟೆಗಳ ಕಾಲ ಅಥವಾ 1 ಅವರ್ ಇಟ್ಟರೂ ಕೂಡ ಇನ್ನೂ ಚೆನ್ನಾಗಿ ಆಗುತ್ತೆ. ಜಸ್ಟ್ ಒಂದು ಅರ್ಧದಿಂದ ಕಾಲು ಗಂಟೆ ಇಟ್ಟರೂ ಆಗುತ್ತೆ. ಈ ಥರ ಕಲಸಿ ಒಂದು ಪ್ಲೇಟನ್ನು ಮುಚ್ಚಿ ತೆಗೆದಿಡಬೇಕು. ನೆಕ್ಸ್ಟು ಇಲ್ಲಿ ಒಂದು ಇದನ್ನು ತಗೊಂಡು ಒಣ ಕೊಬ್ಬರಿಯನ್ನು ತಗೊಂಡ್ಬಿಟ್ಟು ಅದನ್ನು ಈ ಥರ ಚಿಕ್ಕ ಇರೋಂಥ ಓಲಿನಲ್ಲಿ ತುರಿಬೇಕು. ಒಣ ಕೊಬ್ಬರಿನ ನೀಟಾಗಿ ತುರಿಬೇಕು. ಇದ್ರ ಮೇಗಲ್ ಸಿಪ್ಪೆ ತೆಗ್ದಾಗ ಏನಾಗುತ್ತೆ, ಟೇಸ್ಟ್ ಹೋಗುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಆ ಸಿಪ್ಪೆ ಬೆರಕೆನ ಈ ಥರ ನೀಟಾಗಿ ತುರಿಬೇಕು. ಇದನ್ನು ನಾವು ಒಂದು ಬೌಲಷ್ಟು, ಅಂದರೆ ಒಂದು 50 ಗ್ರಾಮಷ್ಟು ಒಣ ಕೊಬ್ಬರಿನ ಈ ಥರ ನೀಟಾಗಿ ತುರ್ಕೊಂಡು ಇಟ್ಕೋಬೇಕು. ನೋಡಿ, ಇಲ್ಲಿ ನಾನು ಕಡಲೆ, ಬೆಲ್ಲ, ಶೇಂಗಾ, ಒಣ ಕೊಬ್ಬರಿ, ಏಲಕ್ಕಿ, ಲವಂಗ, ಜಾಕಾಯಿ, ಆಮೇಲೆ ಬಿಳೆ ಎಳ್ಳು ಮತ್ತು ಒಣಶುಂಠಿ ಪುಡಿನ ತೊಗೊಂಡಿದ್ದೀನಿ. ಕಡಲೆ, ಶೇಂಗಾದ 3/4 ಭಾಗದಷ್ಟು ಬೆಲ್ಲ. ನಮಗೆ ಇನ್ನೂ ಸ್ವೀಟ್ ಬೇಕು ಅಂದರೆ ಒಂದು ಬೌಲಷ್ಟೇ ನಾವು ಬೆಲ್ಲನೂ ಕೂಡ ಅದೇ ಅಳತೆಲಿ ತಗೋಬೇಕು. ತೊಗೊಂಡ್ಬಿಟ್ಟು ನೆಕ್ಸ್ಟು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ನಾವು ತೆಗೆದಿರ್ತಕ್ಕಂಥ ಕಡಲೆ ಬೀಜನ ಹಾಕ್ಬಿಟ್ಟು ಈ ಥರ ನಿಧಾನ ಉರಿಯಲ್ಲಿ ನಾವು ಅದನ್ನು ಫ್ರೈ ಮಾಡಬೇಕು. ನಾವೆಷ್ಟು ನಿಧಾನ ಉರಿಯಲ್ಲಿ ಅದನ್ನು ಉರಿತೀವೋ ಅಷ್ಟು ಚೆನ್ನಾಗಿ ಅದು ಸಿಪ್ಪೆನೂ ಕೂಡ ಬಿಡುತ್ತೆ ಮತ್ತು ಅದು ಒಳಗಡೆನೂ ಕೂಡ ನೀಟಾಗಿ ಅದು ರೋಸ್ಟ್ ಆಗಿರುತ್ತೆ. ಈ ಥರ ಎಲ್ಲ ನೀಟಾಗಿ ರೋಸ್ಟ್ ಆದಮೇಲೆ ಅದನ್ನು ಒಂದು ಪ್ಲೇಟಿಗೆ ತಗೋಬೇಕು. ನೆಕ್ಸ್ಟ್ ಅದಕ್ಕೇ ಸ್ವಲ್ಪ ಕಡಲೆನ ಹಾಕ್ಕೋಬೇಕು. ಒಂದು 50 ಗ್ರಾಮ್ ಅಷ್ಟು ತೋರಿಸಿರ್ತಕ್ಕಂಥ ಕಡಲೆ ಹಾಕ್ಬಿಟ್ಟು ಜಸ್ಟ್ ಇದನ್ನು ಹೀಗೆ ಫ್ರೈ ಮಾಡಬೇಕು. ಜಾಸ್ತಿ ಇದನ್ನು ಫ್ರೈ ಮಾಡಬಾರ್ದು. ಅದು ಏಕೆ ಅಂದರೆ ಮೆತ್ತಗಿರ್ಬೋದು, ಅಥವಾ ಅದನ್ನು ನಾವು ಭಾಳ ದಿವಸ ಇಡೋದ್ರಿಂದ ಈ ಥರ ನಾವು ರೋಸ್ಟ್ ಮಾಡೋದ್ರಿಂದ ಏನಾಗುತ್ತೆ, ತುಂಬ ದಿವಸ ಬಾಳಿಕೆ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಅದಕ್ಕೇ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು, ಏಲಕ್ಕಿ, ಲವಂಗ ಮತ್ತು ಜಾಕಾಯಿನ ಹಾಕ್ಬಿಟ್ಟು ಈ ಥರ ನೀಟಾಗಿ ಅದನ್ನು ರೋಸ್ಟ್ ಮಾಡಬೇಕು. ನೋಡಿ, ನಾವು ಇದನ್ನು ಎಳ್ಳು ಎಷ್ಟು ನೀಟಾಗಿ ಸಿಡಿಯುತ್ತಲ್ಲ ಅಲ್ಲೇವರೆಗೂ ಅದು ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಅದನ್ನು ನಾವು ಫ್ರೈ ಮಾಡಬೇಕು. ಅದೆಲ್ಲ ಫ್ರೈ ಆದಮೇಲೆ ನೆಕ್ಸ್ಟ್ ನಾವು ಅದೇ ನೋಡಿ ಈ ಥರ ಎಳ್ಳೆಲ್ಲ ಸಿಡಿದ್ಮೇಲೆ ಅದನ್ನು ತೆಗಿಬೇಕು. ನೆಕ್ಸ್ಟು ಅದೇ ಬಾಣಲಿಗೆ ಮತ್ತೆ ಒಣ ಕೊಬ್ಬರಿ ತುರಿಯನ್ನು ತುರಿದಿರ್ತಕ್ಕಂಥ ಒಣ ಕೊಬ್ಬರಿ ತುರಿನ ಹಾಕ್ಬಿಟ್ಟು ಅದನ್ನು ಕೂಡ ಸ್ವಲ್ಪ ಬೆಚ್ಚಗೆ ಮಾಡಬೇಕು. ಇದನ್ನು ಫುಲ್ಲು ಸಿಹಿಯೋ ಥರ ನಾವು ರೋಸ್ಟ್ ಮಾಡಬಾರ್ದು, ಸ್ವಲ್ಪ ಬೆಚ್ಚಗಾಗೋ ರೀತಿ ಮಾಡಬೇಕು. ಅದೆಲ್ಲ ಆದಮೇಲೆ ನೆಕ್ಸ್ಟ್ ನಾವು ಇಲ್ಲಿ ಹುರಿದಿರ್ತಕ್ಕಂಥ ಕಡಲೆ ಬೀಜ ಇದೆಯಲ್ಲ, ಅದನ್ನು ಒಂದು ಮರಕ್ಕೆ ಅಥವಾ ಒಂದು ಪ್ಲೇಟಿಗೆ ತೆಗೆದ್ಬಿಟ್ಟು ಈ ಥರ ಮೇಲಿದ ಸಿಪ್ಪೆನೆಲ್ಲ ನೀಟಾಗಿ ತೆಗಿಬೇಕು. ನೋಡಿ, ಈ ಥರ ನೀಟಾಗಿ ತಣ್ಣಗಾದ್ಮೇಲೆ ಈ ಥರ ಕೈಯಿನ ಸಹಾಯದಿಂದ ಈ ಥರ ತೆಗೆದ್ರೆ ಅದು ಸಿಪ್ಪೆ ಎಲ್ಲ ಬಿಟ್ಕೊಳ್ಳುತ್ತೆ.
ಅದಾದಮೇಲೆ ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ ತಗೋಬೇಕು. ಅದಕ್ಕೆ ನಾವು ಕಡಲೆ ಹಾಕಿ ಅದಕ್ಕೇ ಏಲಕ್ಕಿ, ಲವಂಗ ಮತ್ತು ಜಾಕಾಯಿನ ಹಾಕ್ಬಿಟ್ಟು ನುಣ್ಣಗೆ ನಾವು ಅದನ್ನು ಪೌಡ್ರ್ ರೀತಿ ಮಾಡ್ಕೋಬೇಕು. ಈ ಥರ ಪೌಡ್ರ್ ರೀತಿ ಆದಮೇಲೆ ನೆಕ್ಸ್ಟ್ ನಾವು ಅದಕ್ಕೇ 1 ಬೌಲಷ್ಟು ಬೆಲ್ಲ ತಗೊಂಡಿದ್ವಲ್ಲ, ಆ ಬೆಲ್ಲನ ಹಾಕಬೇಕು. ಬೆಲ್ಲನೂ ಹಾಕ್ಬಿಟ್ಟು ಅದನ್ನು ಕೂಡ ನೀಟಾಗಿ ಸಣ್ಣಕ್ಕೆ ಪುಡಿ ಮಾಡ್ಕೋಬೇಕು. ನೋಡಿ ಈ ಥರ ಮಿಕ್ಸ್ ಮಾಡಬೇಕು. ಅದೆಲ್ಲ ಮಿಕ್ಸ್ ಆದಮೇಲೆ ನೆಕ್ಸ್ಟು ಒಂದು ಬೌಲ್ ತಗೊಂಡು ಅದಕ್ಕೆ ಇದನ್ನು ರುಬ್ಬಿರ್ತಕ್ಕಂಥ ಕಡಲೆ ಬೆಲ್ಲದ ಪುಡಿ ಮಿಶ್ರಣನ ಹಾಕಿ ಮತ್ತು ನೆಕ್ಸ್ಟು ಅದೇ ಮಿಕ್ಸಿ ಜಾರ್ಗೆ ತೊಳಿಬಾರ್ದು, ಅದೇ ಥರ ಅದನ್ನೇ ಕಡಲೆ ಬೀಜನ ಹಾಕ್ಬಿಟ್ಟು ಅದನ್ನು ಕೂಡ ಫುಲ್ಲು ನೈಸಾಗಿ ಪೇಸ್ಟ್ ಮಾಡಬಾರ್ದು, ತರಿ ರೀತಿ ಈ ಥರ ರುಬ್ಕೋಬೇಕು. ಈ ಥರ ರುಬ್ಬಿಟ್ಟು ನೆಕ್ಸ್ಟು ನಾವು ಆವಾಗಲೇ ಹಾಕಿರ್ತಕ್ಕಂಥ ಬೌಲಿಗೆ ಈ ತುರಿದಿರ್ತಕ್ಕಂಥ ಮಿಕ್ಸಿ ಮಾಡಿರ್ತಕ್ಕಂಥ ಶೇಂಗಾ ಬೀಜ ಹಾಕಿ ನೆಕ್ಸ್ಟು ಒಣ ಕೊಬ್ಬರಿ ಪೌಡ್ರನ್ನ ಹಾಕಬೇಕು. ಇದನ್ನು ಮಿಕ್ಸರಿಗೆ ಹಾಕೋದ್ರಿಂದ ಏನಾಗುತ್ತೆ, ಫುಲ್ಲು ನೈಸಾಗಿ ಪೇಸ್ಟ್ ಆಗುತ್ತೆ. ಸೊ ಅದಕ್ಕೆ ಇದು ತುರಿದಿರ್ತಕ್ಕಂಥ ಇದನ್ನ ಹಾಕಿ ಬಿಳಿ ಎಳ್ಳನ್ನು ಹಾಕಬೇಕು. ಅದಾದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಒಣ ಶುಂಠಿ ಪುಡಿನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ಈ ಥರ ಸ್ಪೂನಿನ ಸಹಾಯದಿಂದನಾದರೂ ಮಿಕ್ಸ್ ಮಾಡ್ಬೋದು, ಅಥವಾ ನಾವು ಈ ಥರ ಕೈಯಿನ ಸಹಾಯದಿಂದಲೇ ಮಿಕ್ಸ್ ಮಾಡ್ಬೋದು. ನಾವು ಇದನ್ನು ತುಂಬ ದಿನ ಇಡೋದ್ರಿಂದ ಸೊ ಈ ಥರ ಸ್ಪೂನಿನ ಸಹಾಯದಿಂದಲೇ ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದರೆ ನಾವು ಇದಕ್ಕೆ ಕರ್ಜಿಕಾಯಿಗೆ ತುಂಬಬೇಕಾದಂತಹ ಕಣಕ ರೆಡಿ ಆಗುತ್ತೆ. ನೆಕ್ಸ್ಟು ಇದೆಲ್ಲ ಆದಮೇಲೆ ನಾವು ಇಲ್ಲಿ ಕಲಸಿರ್ತಕ್ಕಂಥ ಹಿಟ್ಟಿತ್ತಲ್ಲ, ಆ ಹಿಟ್ಟನ್ನು ತಗೋಬೇಕು. ನೋಡಿ ಇಲ್ಲಿ ಎಷ್ಟು ನೀಟಾಗಿ ನೆಂದಿದೆ ಅಂತ. ಸೊ ನೆಂದಿರ್ತಕ್ಕಂಥ ಹಿಟ್ಟನ್ನು ತಗೊಂಡ್ಬಿಟ್ಟು ಅದನ್ನು ನೀಟಾಗಿ ನಾದ್ಕೋಬೇಕು. ಅದೆಲ್ಲ ನೀಟಾಗಿ ನಾದ್ಕೊಂಡ್ಮೇಲೆ ಒಂದು ಚಿಕ್ಕ ಚಿಕ್ಕ ಬಿಲ್ಲೆಗಳನ್ನಾಗಿ ಹಾಕ್ಕೋಬೇಕು. ಒಂದು ಮೀಡಿಯಮ್ ಸೈಜಲ್ಲಿ ನಾವು ಹಿಂಗೆ ಕೈಯಿನ ಸಹಾಯದಿಂದನಾದರೂ ಹಾಕ್ಬೋದು, ಅಥವಾ ಒಂದು ಚಾಕುವಿಂದನಾದರೂ ನೀಟಾಗಿ ಚಿಕ್ಕ ಚಿಕ್ಕ ಬಿಲ್ಲೆಗಳಾಗಿ ಕಟ್ ಮಾಡ್ಬೋದು. ನೋಡಿ ಈ ಥರ ರೋಲ್ ಮಾಡಿಬಿಟ್ಟು ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಹಾಕ್ಕೋಬೇಕು. ಈ ಥರ ಎಲ್ಲ ಹಾಕ್ಕೊಂಡ್ಮೇಲೆ ನೀಟಾಗಿ ಅದನ್ನು ನಾವು ಬಿಲ್ಲೆಗಳಾಗಿ ರೌಂಡಾಗಿ ಹಿಂಗೆ ಕೈಯ ಮಧ್ಯಭಾಗದಲ್ಲಿಟ್ಟು ಈ ಥರ ರೌಂಡಾಗಿ ಪ್ರೆಸ್ ಮಾಡಿ ಬಿಲ್ಲೆಗಳನ್ನಾಗಿ ಮಾಡ್ಕೋಬೇಕು. ಅಷ್ಟು ಹಿಟ್ಟಿನ ಬಿಲ್ಲೆಗಳನ್ನು ಮಾಡಿ ನೆಕ್ಸ್ಟು ಅದಕ್ಕೆ ಸ್ವಲ್ಪ ಹಿಟ್ಟನ್ನು ಮೈದಾ ಹಿಟ್ಟನ್ನು ತಗೊಂಡು ಉದ್ದಬೇಕು. ನೋಡಿ ಈ ಮೈದಾ ಹಿಟ್ಟನ್ನು ನಾವು ಜಸ್ಟ್ 1 ಟೈಮ್ ಅಷ್ಟೇ ಹಾಕ್ಕೋಬೇಕು. ಪದೇ ಪದೇ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ, ಎಣ್ಣೆಯಲ್ಲಿ ಅವು ಹಿಟ್ಟಿನ ಅಂಶ ಬಿಡ್ಕೊಂಡಾಗ ಎಣ್ಣೆ ಫುಲ್ಲು ಬ್ಲ್ಯಾಕ್ ಆಗುತ್ತೆ. ಸೊ ಅದಕ್ಕೆ ನಾವೇನು ಮಾಡಬೇಕು, 1 ಟೈಮ್ ಅಷ್ಟೇ ಈ ಥರ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಲಟ್ಟಿಸ್ಕೋಬೇಕು. ಈ ಥರ ನೀಟಾಗಿ ಎಲ್ಲ ಮಾಡಿರ್ತಕ್ಕಂಥ ಬಿಲ್ಲೆಗಳನ್ನು ನೀಟಾಗಿ ನಾವು ಕರ್ಜಿಕಾಯಿನ ಶೇಪಿಗೆ ಉತ್ಕೋಬೇಕು. ನೋಡಿ ಈ ಥರ ಎಲ್ಲ ನೀಟಾಗಿ ಉತ್ಕೊಂಡ್ಮೇಲೆ ಅದನ್ನು ನಾವು ಎಲೆನ ಒಂದರ ಮೇಲೊಂದು ಹಾಕಬಾರ್ದು. ಈ ಥರ ನೀಟಾಗಿ ಉದ್ದಿದ ಮೇಲೆ ನಾವು ಒಂದು ಅಗಲವಾದ ಪ್ಲೇಟಿಗೆ ಅಥವಾ ಅರ್ವಾಣಕ್ಕೆ ಅದನ್ನು ಹಾಕ್ಕೋಬೇಕು. ನೋಡಿ ಈ ಥರ ನೀಟಾಗಿ ಉತ್ಕೋಬೇಕು. ಒಂದೇ ಶೇಪಲ್ಲಿ ಎಲ್ಲ ನಾವು ಮಾಡಿರ್ತಕ್ಕಂಥ ಬಿಲ್ಲೆಗಳನ್ನು ಉದ್ದಬೇಕು. ಅದೆಲ್ಲ ಉದ್ದಿರ್ತಕ್ಕಂಥ ಎಲೆಗಳನ್ನು ಈ ಥರ ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ಅಥವಾ ಅರ್ವಾಣಕ್ಕೆ ಈ ಥರ ಹಾಕ್ಕೋಬೇಕು. ನೋಡಿ ಇದೇ ರೀತಿ ಫಸ್ಟಿಗೆ ಈ ಥರ ಉದ್ದಕ್ಕೆ ಉತ್ಕೊಂಡು ಅದಾದಮೇಲೆ ಸೈಡಿಗೆ ಅರ್ಗನ್ನು ಕೂಡ ಈ ಥರ ನಿಧಾನಕ್ಕೆ ನೀಟಾಗಿ ಉದ್ದಬೇಕು. ನಾವು ಹಿಟ್ಟು ಎಷ್ಟು ನೆನ್ಕೊಳುತ್ತೋ ಅಷ್ಟು ಚೆನ್ನಾಗಿ ಎಲೆನೂ ಕೂಡ ಉಬ್ಬುತ್ತೆ ಮತ್ತು ಹಿಗ್ಗುತ್ತೆ, ಮತ್ತು ಇದು ಕೂಡ ಶೇಪು ಕೂಡ ಚೆನ್ನಾಗಿ ಬರುತ್ತೆ. ಇಲ್ಲ ಗಟ್ಟಿ ಆದರೆ ಅಷ್ಟು ಶೇಪು ಬರಲ್ಲ. ನೋಡಿ ಇಲ್ಲಿ ನೀಟಾಗಿ ನೆನ್ಕೊಂಡಿರೋದ್ರಿಂದ ಎಷ್ಟು ನೀಟಾಗಿ ಎಲೆ ಅದು ಹರಳ್ತಾ ಇದೆ ಅಂತ, ಇಕ್ತಾ ಇದೆ ಅಂತ. ಸೊ ಇದೆಲ್ಲ ಇದೇ ಥರ ನಾವು ಎಷ್ಟು ಬಿಲ್ಲೆಗಳನ್ನು ಮಾಡ್ಕೊಂಡಿದ್ದೀವೋ ಅಷ್ಟು ಎಲೆಗಳನ್ನು ಉತ್ಕೋಬೇಕು. ನೋಡಿ ಈ ಥರ ಎಲ್ಲ ಎಲೆ ಉತ್ಕೊಂಡು ಇಟ್ಕೋಬೇಕು. ಅದಾದಮೇಲೆ ನೆಕ್ಸ್ಟ್ ಈ ಥರ ಎಲ್ಲ ಎಲೆಗಳನ್ನು ಈ ಥರ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡ್ಮೇಲೆ ನೆಕ್ಸ್ಟ್ ಈ ಕಡೆ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ನಾವು ಎಣ್ಣೆನ ಹಾಕಬೇಕು. ಇಲ್ಲಿ ನಾನೊಂದು 1/4 ಲೀಟ್ರಷ್ಟು ಎಣ್ಣೆನ ಹಾಕಿದ್ದೀನಿ. ನಮಗೆ ಎಷ್ಟು ಕರಿಯೋಕ್ಕೆ ಬೇಕಾಗುತ್ತೋ ಅಷ್ಟು ಎಣ್ಣೆನ ಹಾಕ್ಕೋಬೇಕು.
ಎಣ್ಣೆ ಹಾಕ್ಬಿಟ್ಟು ಎಣ್ಣೆನ ಕಾಯೋಕ್ಕೆ ಇಡಬೇಕು. ಎಣ್ಣೆ ಕಾಯೋಷ್ಟೊತ್ತಿಗೆ ಈ ಕಡೆ ಒಂದು ಪ್ಲೇಟು ಮತ್ತು ಒಂದು ಬೌಲಲ್ಲಿ ಸ್ವಲ್ಪ ನೀರನ್ನು ತಗೊಂಡ್ಬಿಟ್ಟು ನಾವು ಮಾಡಿರ್ತಕ್ಕಂಥ ಎಲೆ ಇದ್ವಲ್ಲ ಉದ್ದಿರ್ತಕ್ಕಂಥ ಅದನ್ನು ಕೈಯ ಮಧ್ಯಭಾಗಕ್ಕೆ ಇಟ್ಬಿಟ್ಟು ನಾವು ಮಾಡಿರ್ತಕ್ಕಂಥ ಕಣ ಅದರೊಳಗೆ ಈ ಥರ ಸ್ಪೂನಿನ ಸಹಾಯದಿಂದ ತುಂಬಬೇಕು. ನೋಡಿ ಈ ಥರ ನೀಟಾಗಿ ತುಂಬಬೇಕು. ಅದನ್ನೆಲ್ಲ ತುಂಬಿದ ಮೇಲೆ ನೆಕ್ಸ್ಟು ಒಂದು ಬೌಲಲ್ಲಿ ಇರ್ತಕ್ಕಂಥ ನೀರನ್ನು ನಾವು ಅದ್ರ ಸುತ್ತಲೂ ಹಚ್ಚಬೇಕು. ನಾವು ಇದನ್ನು ಏರ್ ಬಡ್ಡಿಂದ ಹಚ್ಚೋದ್ರಿಂದ ಏನಾಗುತ್ತೆ ಅಂದರೆ ಅದರಲ್ಲಿ ಕಾಟನಲ್ಲಿ ಫುಲ್ಲು ಹತ್ತಿ ಇರುತ್ತಲ್ಲ ಅದೆಲ್ಲ ಇದರಲ್ಲಿ ನೀರಿನಲ್ಲಿ ಬಿಟ್ಕೊಳ್ಳುತ್ತೆ. ಸೊ ಅದಕ್ಕೆ ನಾವು ಯಾವಾಗಲೂ ಈ ಥರ ಕೈಯಿನ ಸಹಾಯದಿಂದ ನೀಟಾಗಿ ಹಚ್ಚಬೇಕು. ಹಚ್ಬಿಟ್ಟು ಈ ಥರ ನೋಡಿ ಫಸ್ಟಿಗೆ ಈ ಥರ ಪ್ರೆಸ್ ಮಾಡ್ಕೊತ ಇದನ್ನು ತುಂಬಬೇಕು. ಇದು ಉದ್ದ ಇರೋದ್ರಿಂದ ಎಲೆ ನಾವೇ ಮಾಡಬೇಕು, ಒಂದು ಪ್ಲೇಟಿನ ಸಹಾಯದಿಂದ ನೀಟಾಗಿ ಈ ಥರ ಗ್ರಿಪ್ ತಗೊಂಡ್ಬಿಟ್ಟು ನೀಟಾಗಿ ಈ ಥರ ತುಂಬಬೇಕು. ನೋಡಿ ಈ ಥರ ನೀಟಾಗಿ ತುಂಬಬೇಕು. ಈ ಥರ ನಿಮಗೆ ತುಂಬಕ್ಕೆ ಬಂದಿಲ್ಲ ಅಂದರೆ ಇನ್ವಿಟೇಷನ್ ಕಾರ್ಡ್ ಮಧ್ಯದಲ್ಲಿಯೂ ಕೂಡ ಈ ಥರ ಎಲೆ ಹಾಕ್ಬಿಟ್ಟು ಅದಕ್ಕೂ ಕಣಕ ಹಾಕಿ ಅದಕ್ಕೂ ನೀರು ಹಚ್ಚಿ ಕೂಡ ತುಂಬೋದು. ನೋಡಿ ಈ ಥರ ನೀಟಾಗಿ ಪ್ರೆಸ್ ಮಾಡಬೇಕು. ನಾವು ಇದನ್ನು ನೀಟಾಗಿ ನಾವು ಪ್ರೆಸ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಎಣ್ಣೆಯಲ್ಲಿ ಒಳಗೆ ತುಂಬಿರ್ತಕ್ಕಂತಹ ಇದು ಪುಡಿ ಎಲ್ಲ ಉದುರುತ್ತೆ. ನೋಡಿ ಈ ಥರ ನೀಟಾಗಿ ಎರಡೂ ಬಳ್ಳಿನ ಮಧ್ಯೆ ಈ ಎಲೆ ಬರಬೇಕು. ಆ ಥರ ಅಂಗೈ ಮೇಲೆ ನೀಟಾಗಿ ಹಾಕ್ಕೊಂಡು ಇದಕ್ಕೆ ಮಧ್ಯಭಾಗದಲ್ಲಿ ನಾವು ಮಾಡಿರ್ತಕ್ಕಂಥ ಕಣಕನ ಈ ಥರ ನೀಟಾಗಿ ತುಂಬಬೇಕು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕಣಕನ ಹಾಕ್ಕೋಬೇಕು. ಇಲ್ಲೊಂದು 2 ಟೇಬಲ್ ಸ್ಪೂನಷ್ಟು ಕಣಕ ಸಾಕಾಗುತ್ತೆ. ನೋಡಿ ಈ ಥರ ಹಾಕ್ಕೊಂಡ್ಬಿಟ್ಟು ಅದ್ರ ಸುತ್ತಲೂ ಮತ್ತೆ ಅದೇ ರೀತಿ ನಾನು ಹೇಳ್ಕೊಟ್ಟಿರೋ ರೀತಿ ನೀರನ್ನು ಹಚ್ಬಿಟ್ಟು ಅದನ್ನು ಫಿಲ್ ಮಾಡಬೇಕು. ನೋಡಿ ಈ ಥರ ನೀಟಾಗಿ ಹಚ್ಬಿಟ್ಟು ಅದನ್ನು ತುಂಬಬೇಕು. ನೋಡಿ ಈ ಥರ ನೀಟಾಗಿ ಅದನ್ನು ತುಂಬಿ. ನೋಡಿ ಎಷ್ಟು ಈಸಿಯಾಗಿ ಎಷ್ಟು ಸುಲಭವಾಗಿ ನಾವು ಈ ಥರ ಎಲೆ ಉತ್ಕೊಂಡು ಈ ಥರ ತುಂಬಿ ಕರ್ಜಿಕಾಯಿನ ಮನೆಯಲ್ಲಿ ಮಾಡ್ಬೋದು ಅಂತ. ಸೊ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಇರುತ್ತೆ ಟೇಸ್ಟು. ನೋಡಿ ಈ ಥರ ನೀಟಾಗಿ ತುಂಬಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ. ಎಲೆನೂ ಕೂಡ ಅಷ್ಟೇ ತೆಳ್ಳಗೆ ನೀಟಾಗಿ ಉದ್ದಿದ್ದೀವಿ. ನೋಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ಎಲೆಗಳ ಮೇಲೂ ಈ ಥರದ ಕಣಕ ಇಟ್ಬಿಟ್ಟು ನೀಟಾಗಿ ಈ ಥರ ತುಂಬ್ಕೋಬೇಕು. ನೋಡಿ ಇಷ್ಟು ನೀಟಾಗಿ ಬರುತ್ತೆ. ಇದೇ ಥರ ಎಲ್ಲ ನಾವು ಉದ್ದಿರ್ತಕ್ಕಂಥ ಎಲೆಯನ್ನು ತುಂಬ್ಕೋಬೇಕು. ಈ ಥರ ಎಲ್ಲ ಎಲೆಗಳನ್ನು ತುಂಬ್ಕೊಂಡ್ಮೇಲೆ ನೆಕ್ಸ್ಟ್ ಈ ಕಡೆ ನಾವು ಕಾಯಕ್ಕೆ ಇಟ್ಟಿರ್ತಕ್ಕಂಥ ಎಣ್ಣೆ ಕಾದಿರುತ್ತೆ. ಆ ಕಾದಿರ್ತಕ್ಕಂಥ ಎಣ್ಣೆಯೊಳಗೆ ಈ ಮಾಡಿರ್ತಕ್ಕಂಥ ಕರ್ಜಿಕಾಯಿನ ಹಾಕಬೇಕು. ನಾವು ಆದಷ್ಟು ನಿಧಾನಕ್ಕೆ ಹಾಕಬೇಕು. ನೋಡಿ ಈ ಥರ ನಾವು ಜೋರಾಗಿ ಹಾಕಿದಾಗ ಏನಾಗುತ್ತೆ, ಅದು ಒಡೆದೋಗುತ್ತೆ. ಅದಕ್ಕೆ ನೀಟಾಗಿ ನಿಧಾನಕ್ಕೆ ಆ ಎಣ್ಣೆಗೆ ಎಷ್ಟು ಬೇಕೋ ಅಷ್ಟು ಕರ್ಜಿಕಾಯಿನ ಹಾಕಬೇಕು. ಇಲ್ಲಿ ನಾನು ಒಂದು 3 ಕರ್ಜಿಕಾಯಿನ ಹಾಕಿದ್ದೀನಿ. ಸೊ ಹಾಕ್ಬಿಟ್ಟು ಅದನ್ನು ಲೋ ಫ್ಲೇಮಲ್ಲಿ ನಿಧಾನ ಉರಿಯಲ್ಲಿ ಅದನ್ನು ನಾವು ಫ್ರೈ ಮಾಡಬೇಕು. ನೋಡಿ ಈ ಥರ ಹಾಕಿದ ಮೇಲೆ ಒಂದು 2 ಸೆಕೆಂಡ್ ಬಿಟ್ಟು ಮತ್ತೆ ಇದನ್ನು ಈ ಥರ ತಿರುಗಿಸಿ ಮತ್ತೆ ಇನ್ನೊಂದು ಕಡೆ ಬೇಯೋಕ್ಕೆ ಹಾಕಬೇಕು. ನೋಡಿ ಈ ಥರ ಬೇಯಬೇಕು. ನಾನು ನೋಡ್ತಾ ಇದ್ದೀರಲ್ಲ ಆ ಎಣ್ಣೆಯಲ್ಲಿ ಎಷ್ಟು ನೀಟಾಗಿ ಅದು ಉಪ್ತಾ ಇದ್ದಾವೆ ಕರ್ಜಿಕಾಯಿ ಅಂತ. ಈ ಥರ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ನೀವು ಅದಕ್ಕೆ ಚಿರೋಟಿನ ಹಾಕ್ಕೊಂಡು ಕಲಿಸ್ಕೊಂಡ್ಲೇಬೇಕು, ಹಂಗಾದರೆ ಇಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ನಾವು ಲೋ ಫ್ಲೇಮಲ್ಲೇ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದನ್ನೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಇದನ್ನು ನಾವು ತೆಗಿಬೇಕು. ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಅದನ್ನೆಲ್ಲ ಕರೆದ್ಬಿಟ್ಟು ಒಂದು ಬೌಲ್ಗೆ ತೆಗಿಬೇಕು. ನೆಕ್ಸ್ಟು ಅದೇ ಥರ ನಾವೇನು ಮಾಡಿಟ್ಕೊಂಡಿದ್ದೀವಲ್ಲ ಕರ್ಜಿಕಾಯಿ, ಅಷ್ಟು ಕರ್ಜಿಕಾಯಿನೂ ಕೂಡ ನೀಟಾಗಿ ಈ ಎಣ್ಣೆಯೊಳಗೆ ಹಾಕ್ಬಿಟ್ಟು ನಾವು ಅದನ್ನು ಕರಿಬೇಕು. ನೋಡಿ ಆದಷ್ಟು ಲೋ ಫ್ಲೇಮಲ್ಲೇ ಇದನ್ನು ನಾವು ಕರಿಯೋದ್ರಿಂದ ಏನಾಗುತ್ತೆ, ಅದು ಕ್ರಿಸ್ಪಿಯಾಗಿರ್ಬೋದು ಅಥವಾ ಗೋಲ್ಡನ್ ಬ್ರೌನ್ ಕಲರ್ ಆಗಿರ್ಬೋದು ಬರುತ್ತೆ. ನೋಡಿ ಈ ಥರ ನಾವು ನೀಟಾಗಿ ಎರಡೂ ಕಡೆನೂ ಅದನ್ನು ಫ್ರೈ ಮಾಡಬೇಕು.
ಈ ಥರ ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ನೀಟಾಗಿ ಕರೆದ್ಬಿಟ್ಟು ಅದನ್ನು ತೆಗಿಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕರ್ಜಿಕಾಯಿ ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ಸೊ ನೀವು ಕೂಡ ಹಬ್ಬಗಳ ಟೈಮಲ್ಲಿ ಅಥವಾ ಇವಾಗ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಈ ಥರ ಕರ್ಜಿಕಾಯಿನ ಒಂದು 30 ನಿಮಿಷದಲ್ಲಿ ಈ ಥರ ಮಾಡ್ಬೋದು. ಅಷ್ಟು ಕಣಕಕ್ಕೆ ಕಮ್ಮಿ ಅಂದರೆ ಒಂದು 30 ಕರ್ಜಿಕಾಯಿ ಅಂತೂ ನಾವು ಮಾಡ್ಬೋದು. ನೋಡಿ ಈ ಥರ 2 ಕರ್ಜಿಕಾಯಿನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡಿಬಿಟ್ಟು ಅದ್ರ ಮಧ್ಯಭಾಗದಲ್ಲಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ನೋಡಿ. ಅದು ಪೂರಿ ಯಾವ ರೀತಿ ನಮಗೆ ಗೊತ್ತಾಗ್ತಾ ಇದೆ ಅಂತ, ಕ್ರಿಸ್ಪಿಯಾಗಿ ಇರೋದು. ಸೊ ಈ ಥರ ನೀಟಾಗಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಸೊ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಸೊ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ.